ಮಾರ್ನಿಂಗ್ ಫ್ರೆಂಡ್ಸ್. ನಾನು ಜಸ್ಟ್ ಇವಾಗ ಎದ್ದೆ. 6:30 ಆಯಿತು. ನೋಡ್ಬೋದು ಇವತ್ತು ನಮ್ಮ ಹಾಕಿದ ಅಮಾವಾಸ್ಯೆ ಅಂತ ಹೇಳ್ತಾರಲ್ವ, ಹಾಗಾಗಿ ಇವತ್ತು ಅಲ್ಲಿ ಮದ್ದು ಕುಡಿಲಿಕ್ಕೆ ಉಂಟು. ಪಾಲೆದ್ದು ಮರ ಬರ್ತದೆ, ಆ ಥರದ್ದು ನಮಗೆ ಮದ್ದು ಕುಡಿಲಿಕ್ಕೆ ಇವತ್ತು ಹಾಕಿದ ಅಮಾವಾಸ್ಯೆ ಅಂತ ಹೇಳ್ತೇವೆ. ನೋಡ್ಬೋದು ಇವತ್ತು ನನಗೆ ಆ ಮದ್ದು ಕುಡಿಲಿಕ್ಕೆ ಉಂಟು. ಆ ಮದ್ದು ನನಗೆ ಮಾಡಲಿಕ್ಕೆ ಗೊತ್ತಿಲ್ಲ, ಆದರೆ ನಮ್ಮ ಪಕ್ಕದ ಮನೆಯೊಬ್ಬರು ಆಗ್ತಾ ಇದ್ದಾರೆ, ಅವರಿಗೆ ನಾನು ಕೊಡ್ತೀನಿ ಅಂತ, ಅದಕ್ಕೆ ಅವರಿಗೆ ವೇಟ್ ಮಾಡ್ತಾ ಇದ್ದೇನೆ. ನೋಡ್ಬೋದು ಮನೆ ನೋಡ್ಬೋದು, ಫುಲ್ಲು ಬಟ್ಟೆ ಬಟ್ಟೆ ಬಟ್ಟೆ, ಈ ರೂಮಲ್ಲಿ ಬಟ್ಟೆ ಉಂಟು. ಮಳೆಗಾಲದಲ್ಲಿ ಅದೇ ರೀತಿ ಅಲ್ವಾ, ಎಲ್ಲಿ ಹಾಕಿದ್ರು ಸಹ ಜಾಗ ಸಾಕಾಗಲ್ಲ. ಬಂಡಿ ಕಿಚನಿಗೆ ಹೋಗುವ. ರಾತ್ರಿ ಎಲ್ಲ ಸೆಟ್ ಮಾಡಿರ್ತೀನಿ, ಯಾವುದೇ ರೀತಿ ಬೆಳಗ್ಗೆ ಪಾತ್ರೆ ತೊಳೆದಾಗಲಿ ಏನು ಸಹ ಇರೋದಿಲ್ಲ. ಇದು ನಿನ್ನೆ ನಾನು ಫಿಶ್ ಕರಿ ಮಾಡಿದ್ದೆ, ನೋಡ್ಬೋದು ನಿನ್ನೆ ನೈಟ್ ಮಾಡಿದ್ದೆ ಫಿಶ್ ಕರಿ. ಮತ್ತು ಇಲ್ಲಿ ನೋಡಿ, ದೋಸೆಗೆ ಅಕ್ಕಿ ಹಿಟ್ಟೆಲ್ಲ ರುಬ್ಬಿ ಇಟ್ಟಿದ್ದೀನಿ, ದೋಸೆ ಮಾಡಬೇಕು. ಮತ್ತು ಇವತ್ತು ಆಟಿದ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಮದ್ದು ಕುಡಿಲಿಕ್ಕೆ ಉಂಟು. ಅದಕ್ಕೋಸ್ಕರ ಮೆಂತ್ಯ ಗಂಜಿ ಮಾಡಲಿಕ್ಕೆ ಉಂಟು. ಸ್ವಲ್ಪ ಮೆಂತ್ಯ ನೀರಲ್ಲಿ ಹಾಕಿಟ್ಟಿದ್ದೀನಿ, ಅದು ಮಾಡಲಿಕ್ಕಿದೆ. ಓಕೆ, ಎಲ್ಲ ಕೆಲಸ ಆಗಲಿ. ನಿಮಗೆ ನಾನು ಸ್ವಲ್ಪ ತೋರಿಸ್ತಾ ಹೋಗ್ತೇನೆ. ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಲಿಕ್ಕೆ ಉಂಟು, ಟಿಫಿನ್ ರೆಡಿ ಮಾಡಬೇಕು, ಲಂಚ್ ಬಾಕ್ಸ್ ರೆಡಿ ಮಾಡಬೇಕು, ಎಲ್ಲ ರೆಡಿ ಮಾಡಿ ಸಿಗ್ತೀನಿ. ಗುಡ್ ಮಾರ್ನಿಂಗ್. ಒಳ್ಳೆ ಬ್ರಷ್ ಮಾಡ್ಕೊಳ್ಳೆ. ನನ್ನ ಮಗಳು ಎದ್ಲು. ಟಿಫಿನಿಗೆ ಆಫ್ಟರ್ನೂನ್ ಲಂಚಿಗೆ ಬೀಟ್ರೋಟ್ ಪಲ್ಯ ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ರೈಸ್ಗೆ ಇಟ್ಟಿದ್ದೀನಿ. ಇಲ್ಲಿ ಮೀನು, ನಿನ್ನೆದ ಮೀನು ಕರಿ ಬಿಸಿ ಆಗ್ತಾ ಇದೆ, ನೋಡ್ಬೋದು. ಇದು ಬಾಟ್ಲಿ ಬಿಸಿ ನೀರು ತುಂಬಿಸ್ಬೇಕಲ್ವ, ಅದಕ್ಕೆ ಸ್ವಲ್ಪ ಬಿಸಿ ಉಂಟಲ್ವ, ಕೋಲ್ಡ್ ಆಗಲಿ ಅಂತ ಇಟ್ಟಿದ್ದೀನಿ. ಟೈಮ್ ಆಗ್ತಾ ಬಂತು, 7 ಆಗ್ತಾ ಬಂತು ಟೈಮು. ಬೇಗ ಕೆಲಸ ಮುಗಿಸ್ಬೇಕು. ನೋಡ್ಬೋದು ಅವರು ಪಕ್ಕದ ಮನೆ ಹಾಕಿದ್ದಾರಲ್ವ, ಕೊಟ್ಟಿದ್ದಾರೆ. ನನ್ನ ಮಗ ತಗೊಂಡು ಬಂದ. ನೋಡಿ, ಈ ರೀತಿ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ. ಇದನ್ನೇ ಸ್ವಲ್ಪ ಕುಡಿಬೇಕು. ತುಂಬ ಘಾಟ್ ನೋಡಿ, ತುಂಬ ಸ್ಟ್ರಾಂಗ್ ಇರುತ್ತೆ ಮಾತ್ರ. ಪಾಲೆದ್ದು ಕೆತ್ತಿ ಉಂಟಲ್ವ, ಅದರಲ್ಲಿ ಮಾಡುವಂಥ ಮದ್ದು. ಆಟಿದ ಅಮಾವಾಸ್ಯೆ ದಿನ ಈ ಮದ್ದನ್ನು ನಾವು ಕುಡಿಬೇಕು. ಅದರ ಜೊತೆ ಮೆಂತ್ಯ ಗಂಜಿ. ರೈಸ್ ಮತ್ತು ಮೆಂತ್ಯ ಹಾಕಿದ್ದೇನೆ. ಅದಕ್ಕೆ ಕಾಯಿ ಹಾಲು ಉಂಟಲ್ವ ನೋಡಿ, ಅದನ್ನು ಗ್ರೈಂಡ್ ಮಾಡಿಟ್ಟಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೆರಡು 3 ವಿಸಿಲ್ ಬರಲಿ ಕುಕ್ಕರಲ್ಲಿ. ಅನ್ನೋದು ಅದಕ್ಕೆ ಬೆಲ್ಲ ಹಾಕಬೇಕು. ಅಲ್ಲಿಗೆ ಮೆಂತ್ಯ ಗಂಜಿ ರೆಡಿ ಆಯಿತು. ಇಲ್ಲಿ ಬೀಟ್ರೋಟ್ ಪಲ್ಯ ರೆಡಿ ಆಯಿತು, ನೋಡ್ಬೋದು. ರೈಸ್ ಆಗಿದೆ, ಬೀಟ್ರೋಟ್ ಪಲ್ಯ ರೆಡಿ. ಮಕ್ಕಳು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಇವಾಗ ಗುಡಿಸಿಕೊಡ್ಬೇಕು, ನೆಲ ಒರೆಸಿಕೊಡ್ಬೇಕು, ಅವರು ಪೂಜೆ ಮಾಡ್ತಾರೆ. ಓಕೆ, ನೋಡ್ಬೋದು ರೈಸ್ ರೆಡಿ. ಇಲ್ಲಿ ಗಂಜಿ ರೆಡಿ ಆಗ್ತಾ ಉಂಟು, ಬೀಟ್ರೋಟ್ ಪಲ್ಯ ರೆಡಿ. ನೋಡಿ, ನನ್ನ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಇವಾಗ ಕಿಚನಿದು ಕೆಲಸ ಆಯಿತು. ನನಗೆ ಗುಡಿಸಲಿಕ್ಕೆ ಉಂಟು, ನೆಲ ಒರೆಸಲಿಕ್ಕೆ ಉಂಟು, ಮತ್ತು ಮಗಳ ತಲೆ ಬಾಚಲಿಕ್ಕೆ ಉಂಟು. ಅಷ್ಟು ಕೆಲಸ ಹೊರಗೆ ಆಗಲಿಕ್ಕೆ ಉಂಟು. ಮಾಡಿ ಸಿಗ್ತೀನಿ. ಥ್ಯಾಂಕ್ ಯು. ಓಕೆ, ಪೂಜೆ ಎಲ್ಲ ಆಯಿತು. ಇವಾಗ ಗಂಟೆ 7:55 ಆಯಿತು. ಇವಾಗ ಮದ್ದು ಕುಡಿಯುವ ಬನ್ನಿ. ನೋಡಿ ಫ್ರೆಂಡ್ಸ್, ಮೆಂತ್ಯ ಗಂಜಿ ರೆಡಿ. ಗಂಜಿ ರೆಡಿ ಆಯಿತು. ನೋಡ್ಬೋದು ಮೆಂತ್ಯ ಗಂಜಿ, ಬೆಲ್ಲ ಮತ್ತು ಕಷಾಯ.
ಇದು ನಮ್ಮ ತುಳುನಾಡಿನ ಸಂಪ್ರದಾಯ ಆಟಿದ ಅಮಾವಾಸ್ಯೆ ಮಾತಿರಿಗಳ ಆಟಿದ ಅಮಾವಾಸ್ಯೆದ ಎಡ್ಡೆಪ್ಪುಲು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇವಾಗ ನನ್ನ ಮಕ್ಕಳು ಕುಡಿತಾರೆ, ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ. ಇದೇಗೆ ಬರಲೆ ಪಕ್ಕ ಬೆಲ್ಲ ಉಂಟು, ಬೆಲ್ಲ ತಿಲ್ಲ ವಯಸ್ಸಟ್ಟಿಲ್ಲ ದೊಡ್ಡ ರೆಡಿ ಇತ್ತೀರು. ನೋಡಿ ಫ್ರೆಂಡ್ಸ್, ಅಮ್ಮ ಬಂದರು. ಹಾಯ್ ಮಕ್ಕಳು. ಅಮ್ಮ ಅಮ್ಮನ ಸ್ಟಿಕ್ಕರ್ ಹೊಡೆದಾಗ್ತದೆ ಸರಿ ಅಂತ. ಹಾಂ ಬರಲೆ ಬರಲೆ ವರಾನಿ ಬರೋಡು ವರಾನಿ ಟ್ರಿಕ್ಕ. ವೆರಿ ಗುಡ್. ವೆರಿ ಗುಡ್. ನಿಂಗೆ ಹಾಂ ಬೆಲ್ಲ ಬೇಯ ಬರಲೆ ಅವು ಕೊಲ್ಲೆ ಕುಲ್ಲಡಿಗೆ ಅಯ್ಯೋ ಇದು ಹೊರಡಿ. ಇವಾಗ ನನ್ನ ಮಗನ ಟರ್ನ್. ಕುಡಿ ಬೇಗ ಬರು, ಆಯ್ತು ಬರು. ಇಲ್ಲ ಸ್ವಲ್ಪ ನಾಟಕ ಮಾಡ್ತೇನೆ ಇವತ್ತು, ಕೆಮರ ಆನ್ ಉಂಟಲ್ವಾ ಅದಕ್ಕೆ ಬೇಗ ಕುಡಿದ. ಮೆತ್ತದ ಗಂಜಿ ತಿನ್ನೆ ನೋಡಿ. ಇದು ಇಷ್ಟು ನನಗೆ ಸ್ವಲ್ಪ ಆಮೇಲೆ ಇದಿತ್ತೆ. ನಾನು ಕುಡಿದೆ. ನಂಗಿಲ್ವಾ ಬೆಲ್ಲ ನೋಡಿ ಅಂತೆ, ಬೆಲ್ಲ ಬೇಗ ಕಲಿಯೋದು. ಅದು ತಿನ್ನಿ, ಗಂಜಿ ತಿನ್ನಿ ತಿನ್ನಿ ಒಂತಂದೆ ತಿನ್ನೆ, ಎರಡು ಚಮಚನ ತಿನ್ನೆ. ಮಕ್ಕಳದು ಬಾಕ್ಸ್ ರೆಡಿ ಆಯಿತು. ಇವತ್ತು ಸ್ವಲ್ಪ ಲೇಟ್ ಆಯಿತು, ಇಲ್ಲಾಂದರೆ ನಾವು ಮದ್ದು ಕುಡಿಯುವಾಗ ಬೇಗ ಕುಡಿತೀವಿ. ಸ್ಕೂಲ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ, ಎಲ್ಲ ಕೆಲಸ ಆಗಬೇಕಲ್ವಾ, ಹಾಗಾಗಿ ಲೇಟ್ ಆಯಿತು. ಇಲ್ಲಾಂದರೆ ಬೇಗ ಕುಡಿಬೇಕು, ಬೇಗ ಕುಡಿದ್ರೆ ಒಳ್ಳೆಯದು. ಮಕ್ಕಳು ಹೋದರು ಸ್ಕೂಲಿಗೆ. ನಾನು ಇವಾಗ ದೋಸೆ ಮಾಡ್ತಾ ಇದ್ದೀನಿ, ನೋಡ್ಬೋದು. ನೋಡಿ ರೆಡಿ ಮಾಡಿ ಇಟ್ಟಿದ್ದೀನಿ ದೋಸೆ ಮತ್ತು ಮೀನುಗಸಿ. ಇಲ್ಲಿ ಚಾ. ನನ್ನ ಮೈದುನ ಬಂದಿದ್ದಾರೆ, ಅವರಿಗೆ ಮೆತ್ತೆ ಗಂಜಿಯ ಬೇಡಂತೆ, ದೋಸೆ ಮಾಡಿ ಕೊಡು ಅಂದರು. ಅದಕ್ಕೆ ಉದ್ದಿನ ದೋಸೆ, ಮೀನುಗಸಿ, ಚಾ ಹಾಗೆ ಕೊಟ್ಟು ಬಿಡುವ. ಓಕೆ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ.